ಸರ್ ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಸಂತೋಷ್ ಅಂತ. ಯಾವ್ರು ಬರುತ್ತೆ ಸರ್? ಬೇವಳ್ಳಿ, ಕಸಬಾ ಹೋಬಳಿ, ಮುಳಬಾಗಿಲು ತಾಲೂಕು, ಜಿಲ್ಲೆ? ಕೋಲಾರ ಜಿಲ್ಲೆ. ಏನೇನು ಬೆಳೆ ಮಾಡ್ತೀರಾ? ಟೊಮೊಟೊ ಜಾಸ್ತಿ ಮಾಡ್ತೀವಿ, ಮತ್ತು ಹೂಕೋಸು, ಸೌತೆಕಾಯಿ, ಓಕೆ, ಈ ಥರ ಬೆಳೆಗಳು ಮಾಡ್ತೀವಿ ಸರ್. ಎಷ್ಟು ಎಕರೆ ಮಾಡ್ತೀರಾ? ಸರ್ ಒಂದು 2 ಎಕರೆ ಮಾಡ್ತೀವಿ, ಒಂದು 4-5 ಎಕರೆ ಸೀಸನ್ ಟೊಮೊಟೊ ಮಾಡ್ತೀವಿ, ಅಷ್ಟು ಮಾತ್ರ ಮಾಡ್ತೀವಿ ಸರ್. ಈ ತಿಂಗಳಲ್ಲಿ ಟೊಮೆಟೊ ಬೆಳೆ ಮಾಡಿದಿರಾ, ಹಾಂ. ಕಾರಣ ಬೇರೆ ಬೆಳೆಗಳು ಮಾಡ್ಬೋದಲ್ಲ? ಬೇರೆ ಬೆಳೆಗಳು ಮಾಡ್ಬೋದು, ಬಟ್ ನಮಗೆ ಟೊಮೊಟೊ ಮಾರ್ಕೆಟ್ ಹತ್ರ ಐತೆ. ಹತ್ರ ಇರೋದ್ರಿಂದ ಟೊಮೊಟೊ ಮಾಡ್ತಾ ಇದ್ದೀವಿ. ಅಲ್ಲ, ಸುಮಾರು ಜನ ಈ ತಿಂಗಳಲ್ಲಿ ಸೀಸನ್ ಅಂತ ಟೊಮೆಟೊ ಮಾಡ್ತಿದ್ದಾರೆ. ಮೇ ಬಿ ಸರಕ್ಕೆ ಏನಾದ್ರು ಜಾಸ್ತಿ ಆಗಿ ರೇಟ್ಗಳು ಕಡಿಮೆ ಆದರೆ ಏನು ಹೆಂಗೆ? ನಾವು ರೇಟ್ಗಳ ಬಗ್ಗೆ ಯಾರು ಹೇಳೋಕ್ಕಾಗಲ್ಲ. ಬಂದಿರೋದು ಬರ್ತದೆ, ಯಾರು ರೇಟ್ ನೋಡಿ ಬೆಲೆ ಮಾಡೋಕ್ಕಾಗಲ್ಲ. ರೇಟ್ ಬಂದಾಗ ಬೆಲೆ ಮಾಡೋಕ್ಕಾಗ್ತದ? ಆ ಥರ ಮಾಡ್ತಾ ಇರ್ಬೇಕು ಬೆಲೆಗಳು. ಟೋಟಲ್ ಎಷ್ಟು ಎಕರೆ ಮಾಡಿಸ್ತೀವಿ ಸರ್? ನಾವು ಟೋಟಲ್ ನಮ್ದು ಒಂದು 10 ಎಕರೆ ಐತೆ. ಓಕೆ. ಸೌತೆಕಾಯಿ ಒಂದು 2 ಎಕರೆ ಹಾಕಿದ್ದೀವಿ, ಟೊಮೊಟೊ ಒಂದು 2 ಎಕರೆ ಹಾಕಿದ್ದೀವಿ. ಇದು ಒಕ್ಕಲ್ ಸೀಡು ಬಂದು ಚೈತನ್ಯ ಅಂತ ತಳಿ ಚೆನ್ನಾಗೈತೆ ನಮ್ದು. ಬಟ್ ನರ್ಸರಿನೂ ಐತೆ, ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ನಾರುಗಳು, ಇಷ್ಟು ಮಾತ್ರ. ಸರ್ ನೀರಾವರಿಯಲ್ಲಿ ಯಾವ ಥರ ಮಾಡ್ತೀರಾ? ನೀರಾವರಿ ಎಲ್ಲ ಡ್ರಿಪ್ ಸಿಸ್ಟಮ್ ಅಲ್ಲ, ಬೋರ್ವೆಲ್ಲ ಬಾವಿನ? ಬೋರ್ವೆಲ್. ಓಕೆ. ಮತ್ತೆ ಕೃಷಿ ಹೊಂಡ ಇದೆಯಾ? ಹಾಂ 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 ಸರಿ ಸರಿ ಇಲ್ಲಿ ಫಿಲ್ಟರ್ ಮಾಡಿ ಮಾಡ್ತೀವಿ. ಓಕೆ ಸರ್, ಇದು ನಾಟಿ ಮಾಡೋಕ್ಕೆ ಮುಂಚೆ ಟೊಮೆಟೊ ಬೆಳೆ ಏನೇನು ಗೊಬ್ಬರ ಹಾಕಿದ್ರಾ? ತಿಪ್ಪೆ ಗೊಬ್ಬರ. ಎಷ್ಟು ಲೋಡ್ ಹಾಕ್ತೀರಾ ಎಕರೆಗೆ? ಎಕರೆಗೆ ಒಂದು 5 ಲೋಡ್ ಹಾಕ್ತೀವಿ. 5 ಲೋಡ್ ಹಾಕ್ತೀರಾ? ಮತ್ತು ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಏನಾದರೂ? ಹ್ಞೂ, ಅವೆಲ್ಲ ಹಾಕ್ತೀವಿ. ಅವೆಲ್ಲ ಒಂದು 20 ಮೂಟೆ DAP, ಬೇವಿನ ಹಿಂಡಿ ಇವೆಲ್ಲ ಮಿಕ್ಸ್ ಮಾಡಿ ಒಂದು 20 ಮೂಟೆ ಪೊಟ್ಯಾಶು, ಗ್ರಾನ್ಯುವಲ್ಸು ಎಲ್ಲ ಒಂದು 20 ಮೂಟೆ ಹಾಕ್ತೀವಿ. ಸರ್, ಇಷ್ಟು ಇವತ್ತಿಗೆ ಕರೆಕ್ಟಾಗಿ 45 ಆಗಿದೆ ಅಲ್ವಾ? 45 ದಿನ ಆಗಿದೆ. ನಾವು ನಾಟಿ ಮಾಡಿದ್ಮೇಲೆ ಏನೋ ಯಾವ ಥರ ಡ್ರಿಪ್ ಗೊಬ್ಬರ ಕೊಟ್ಟಿದ್ದೀರಾ? ಫಸ್ಟು CN ಕೊಡ್ತೀವಿ, ಮತ್ತು 19 ಅಲ್ಲು, 1261 ಮತ್ತು 13-14-13. ಓಕೆ. ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಕೊಟ್ಕೊಂಡು ಹೋಗ್ತೀವಿ. ಬಟ್ ಜಾಸ್ತಿ ಅಂದರೆ ವೆಲಾಗ್ರೋ ಯೂಸ್ ಮಾಡ್ತೀವಿ. ರೀಸನ್ ಸರ್? ರಿಸಲ್ಟ್ ಚೆನ್ನಾಗಿದೆ. ಹಾಂ, ಸ್ವಲ್ಪ ರೇಟ್ಗಳು ಜಾಸ್ತಿ ಅಂತ ಹೇಳ್ತಾರೆ. ಹಾಂ, ರೇಟ್ಗಳು ಜಾಸ್ತಿ. ವಿವೋ, ಕೆಂಡಲ್ ರೂಟು, ಆಕ್ಟಿವ್, ಹೈಡ್ರೋ ಪ್ಲಸ್ ಎಲ್ಲ ಈ ಥರ ಇದು ಮಾಡ್ತೀವಿ ಸರ್. ನೀವು ಕೆಂಡಲ್ ಪ್ಲಸ್ ಎಲ್ಲ ಯೂಸ್ ಮಾಡಿದ್ರಾ? ಹ್ಞೂ, ಮಾಡಿದ್ದೀವಿ. ಓಕೆ, ಹೆಂಗಿದೆ ರಿಸಲ್ಟು? ಚೆನ್ನಾಗಿದೆ, ಪರವಾಗಿಲ್ಲ. ಓಕೆ ಸರ್, ಮತ್ತು ಟೊಮೆಟೊ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು, ಕೀಟಗಳ ಬಗ್ಗೆ ತಿಳಿಸಿ ಸರ್. ವೈರಸ್ ಜಾಸ್ತಿ ಬರ್ತದೆ. ನಾವು ಇದಕ್ಕೆ ಕ್ಲಾಸ್ಟೋ, ಅಸ್ಟಮೋಪ್ರೈಡು, ಈ ಥರ ಎಕ್ಸ್ಪೋನಸ್ಸು, AG ಪಾರ್ಟ್ ವೈರಸ್ಗೆ ಅಸ್ಟಮೋಪ್ರೈಡು, ಟಾಟಾ ಸರ್ಪ್ಲಸ್ಸು, ಮ್ಯಾಕ್ಸ್ ಪ್ರೋ, SN ಪ್ಲಸ್ಸು, ಇವೆಲ್ಲ ಬೇತ್ಮಂಗ್ಲ, ಗುಪ್ತ ಹತ್ರ, ಪ್ರಭಾಕರನ ಹತ್ರ ಸಿಗ್ತವೆ. ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಔಷಧಿಗಳು, ಅಲ್ಲಿ ತಗೋಬೋದು. ಸರ್, ಇದು ಚೈತನ್ಯ ಬೇರೆ ಯಾರೋ ರೆಫರ್ ಮಾಡಿದ್ರೆ ಅಥವಾ ನೀವೇ? ಇಲ್ಲ, ನಾವು ಫಸ್ಟ್ ಈ ಒಕ್ಕಲ್ ಸೈಡ್ ಅವ್ರದ್ದು ಚೆಂಡು ಉಣಿದ್ವಿ. ಓಕೆ. ನಾವೇ ಮುಳಬಾಗಿಲು ತಾಲೂಕಲ್ಲಿ ಫಸ್ಟ್ ಉಣಿತ್ತು. ಯಾವ ಸರ್ ತಳಿ ಯಾವುದು? ಇದು ಯೆಲ್ಲೋ ಟಾಲ್. ಸೊ ಅದೇ ಕಂಪ್ನಿ ಇದು. ಈಗ ಚೈತನ್ಯ ಮಾಡಿದ್ದೀರಾ? ಚೈತನ್ಯನೂ ಮಾಡಿದ್ವಿ. ಹೆಂಗ್ ಅನಿಸಿದೆ ನಿಮಗೆ ತಳಿ ವೆರೈಟಿ? ಪರವಾಗಿಲ್ಲ, 100% ರಿಸಲ್ಟ್ ಇದೆ, ಚೆನ್ನಾಗಿದೆ. ಸೊ ಬೇರೆ ರೈತರಿಗೂ ಸಜೆಸ್ಟ್ ಮಾಡ್ಬೋದು? ಸಜೆಸ್ಟ್ ಮಾಡ್ಬೋದು. ಚೈತನ್ಯ ತಳಿ ಚೆನ್ನಾಗಿದೆ, ಮಾಡ್ಬೋದು. ಕ್ರಾಪ್ ಎಲ್ಲ ಹೆಂಗಿದೆ ಸರ್? ಪರವಾಗಿಲ್ಲ, ಕ್ರಾಪ್ ಎಲ್ಲ ಚೆನ್ನಾಗಿದೆ, ನೀವು ನೋಡ್ಬೋದು. ಓಕೆ ಸರ್. ಫ್ಲವರಿಂಗ್ ಮತ್ತು ಫ್ರೂಟ್ ಸೆಟ್ಟಿಂಗ್ ಎಲ್ಲ ಸ್ವಲ್ಪ ತೋರಿಸ್ತೀರಾ ಯಾವ ಥರ ಹೆಂಗಿದೆ ಅಂತ? ನೋಡಿ, ಚೆನ್ನಾಗೈತೆ. ಇವತ್ತಿಗೆ ಸರಿಯಾಗಿ 45 ದಿನ ಆಗಿದೆ. 45 ದಿನ ಆಗಿದೆ. ಓಕೆ. ಮುಂದೆ ಹೋಗಿ ಅಲ್ಲೇ ಸರ್, ನಿಮ್ಮ ಕ್ರಾಪು ಈ ಥರ ಚೆನ್ನಾಗಿ ಬಂದಿದೆ. ಯಾವ ಥರ ನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ದೀರಾ? ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ. ಯಾವ್ದಾದ್ರು ಕೊಟ್ಟಿದ್ದೀರಾ? ಅದು SN ಪ್ಲಸ್ಸು, ಓಕೆ, MC ಸೆಟ್ಟು, ಓಕೆ, ಹೈಡ್ರೋ ಪ್ಲಸ್ ಎಲ್ಲು, ಓಕೆ, ಮತ್ತು ಬೆನಿಫಿಟ್ PZ, ಮ್ಯಾಕ್ಸ್ ಪ್ರೋ, ಈ ಥರ ಯೂಸ್ ಮಾಡ್ತೀವಿ. ಸರ್, 1 ಎಕರೆ ಟೊಮೊಟೊ ಬೆಳೆಗೆ ಎಷ್ಟು ಖರ್ಚು ಬರುತ್ತೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ? ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕರೆಕ್ಟಾಗಿ ನೀಟಾಗಿ ಮಾಡಬೇಕು ಅಂದರೆ 2-3 ಲಕ್ಷ ಇರಬೇಕು ಸರ್. 2-3 ಲಕ್ಷ ಬರುತ್ತೆ. 3 ಲಕ್ಷ ಬರುತ್ತೆ. ಮೇ ಬಿ ಇನ್ನೂ ಜಾಸ್ತಿನೇ ಆಗ್ಬೋದು, ಇನ್ನೂ ಕಡಿಮೆ ಆಗ್ಬೋದು, ಮೇಂಟೆನೆನ್ಸ್ ಮೇಲೆ. ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಹಾಂ. ಸರ್, ಒಂದು ಎಕರೆಗೆ ಎಷ್ಟು ಇಳುವರಿ ಬರ್ಬೋದು? ಎಷ್ಟು ಬಾಕ್ಸ್ ಅಥವಾ ಟನ್ನು? ಸರ್, ಬಾಕ್ಸ್ ಅಂದರೆ ಒಂದು 1500 ರಿಂದ 2000 ತೆಗಿಬೋದು ಸರ್.
ಈ ಸೀಸನ್ ಅಲ್ಲ? ಈ ಸೀಸನಲ್ಲಾದರೆ ಒಂದು 3,000, ಹ್ಞೂ ಬೇಸಿಗೆಯಲ್ಲಾದರೆ ಸ್ವಲ್ಪ ಕಡಿಮೆ ಆಗ್ತದೆ. ಅಲ್ಲ ಬೇಸಿಗೆಯಲ್ಲಿ ಬೇಸಿಗೆಯಲ್ಲೇ ಒಂದು 1,500. 1,500 ಬಾಕ್ಸ್ ಬರುತ್ತೆ. ಹಾಂ. ಮತ್ತು ಮಾರ್ಕೆಟಲ್ಲಿ ಇಷ್ಟು ರೇಟ್ ಹೋದೆ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರುತ್ತೆ. ಹ್ಞೂ, ಒಂದು 200ರಿಂದ 300 ರೂಪಾಯಿ ಹೋದರೆ ಹ್ಞೂ ಈ ಟೈಮಲ್ಲಿ ಬಂಡವಾಳ ಬರುತ್ತೆ. ಹ್ಞೂ ಬೇಸಿಗೆಯಲ್ಲಿ ಒಂದು 500 ರೂಪಾಯಿ ಮೇಲೆ ಹೋಗುತ್ತೆ. ಮಿನಿಮಮ್ 500 ರೂಪಾಯಿ ಹೋಗಬೇಕು. ಹಾಂ. ಮಾರ್ಕೆಟ್ ಎಲ್ಲಿ ಕಳಿಸ್ರಿ ಸರ್? ಒಡ್ಡಲ್ಲಿ. ಒಡ್ಡಲ್ಲಿ. ಸರ್ ಸೀಡ್ಸ್ ಏನು ಮಾಡಲ್ಲ ನೀವು, ಹೈಬ್ರಿಡ್ಸ್? ನಾವು ಹೈಬ್ರಿಡ್ ಏನು ಮಾಡಲ್ಲ, ಬರೀ ನಾಟಿದೆ ನಮ್ಮ ಮಾರ್ಕೆಟ್ ಹತ್ರ. ಅದಕ್ಕೆ. ಸೊ ಇದು ಚೈತನ್ಯ ವೆರೈಟಿ ಚೆನ್ನಾಗಿದೆ ಅಂತ ಹೇಳ್ತೀರಾ? ಹ್ಞೂ, ಚೆನ್ನಾಗಿದೆ. ಫ್ರೂಟ್ ಸೆಟ್ಟಿಂಗು ಕ್ವಾಲಿಟಿ ಚೆನ್ನಾಗಿದೆ. ನಿಮ್ಮದು ನರ್ಸರಿ ಎಲ್ಲಿ ಬರುತ್ತೆ ಸರ್? ಯಲವಳ್ಳಿ ಕ್ರಾಸಲ್ಲಿ. ಯಾವ ಥರ ನಾರುಗಳು ಸಿಗುತ್ತೆ ನಿಮ್ಮ ಹತ್ರ? ನಮ್ಮ ಹತ್ರ ಚೈತನ್ಯ, ಚಾಂಪಿಯನ್, ಟೊಮಾಟೊ ನಾರು, ಹೂಕೋಸು. ಟೊಮಾಟೊ ಇವಾಗ ಮೇಜರಾಗಿ ಟೊಮಾಟೊ ಕೇಳ್ತಾರೆ. ಹಾಂ. ಯಾವ ತಳಿಗಳು ಸಿಗುತ್ತೆ ನಿಮ್ಮ ಹತ್ರ? ಚಾಂಪಿಯನ್ನು, ಚೈತನ್ಯ, ಸಾಹೋ, ಬಾಹೋ, ಇದೆಲ್ಲ ಸಿಗುತ್ತೆ. ಎಲ್ಲ ಮೇಜರಾಗಿ ನಾಟಿ. ಅಶುತೋಷು ಹಾಕಿದ್ದೀವಿ, ಸೆಮ್ಮಿಸ್ ಅವ್ರದ್ದು. ಓಕೆ. ಮತ್ತು ಅದಿಕ್ಕು ಇದೆಲ್ಲ ಹಾಕಿದ್ವಿ. ಸರ್ ನಿಮ್ಮ ಅನುಭವ ಪ್ರಕಾರ ಟೊಮೆಟೊ ಬೆಳೆ ಲಾಭದಾಯಕನ ನಷ್ಟನಾ? ಲಾಭದಾಯಕನೇ ಸರ್, ನಷ್ಟ ಏನಿಲ್ಲ. ಬಟ್ ಒಂದೊಂದು ಸರಿ ಕಡಿಮೆ ಅನಿಸ್ತದೆ, ಅದಕ್ಕೆ ನಾವು ಏನು ಬೇಜಾರು ಮಾಡ್ಕೋಬಾರ್ದು. ಸರ್ ಇವಾಗ ಬಾಕ್ಸು 50ರಿಂದ 100-150 ಇದೆ. ಮತ್ತು ಇನ್ನು ಲಾಸ್ಟ್ ಒಂದು ತಿಂಗಳು 2 ತಿಂಗಳ ಹಿಂದ್ಗಡೆ 500-1000 ಹೋಗಿತ್ತು. ಹಿಂಗೆ ಇದು ವೇರಿಯೇಷನ್ ಆಗ್ತಿದೆಯಲ್ಲ, ಕಾರಣ ತಿಳಿಸ್ತೀರಾ? ಕಾರಣ ಬೇರೆ ಕಡೆ ಛತ್ತೀಸ್ಗಢ, ಮಹಾರಾಷ್ಟ್ರ ಈ ಕಡೆ ಸ್ವಲ್ಪ ಜಾಸ್ತಿ ಇರ್ತದೆ, ಅದಕ್ಕೆ ಕಡಿಮೆ ಬೆಲೆ ಹೋಗ್ತದೆ. ಆ ಕಡೆ ಖಾಲಿ ಆದರೆ ನಮ್ಮ ಮಾಲಕ್ಕೆ ಸ್ವಲ್ಪ ಡಿಮ್ಯಾಂಡ್ ಇರ್ತದೆ. ಅಂದರೆ ನಿಮ್ದು ಇನ್ನೂ ಬರೋದು ಇನ್ನೂ 1.5 ತಿಂಗಳಾಗುತ್ತೆ. ಮೇ ಬಿ ಏಪ್ರಿಲ್ ಬರುತ್ತೆ. ಆ ಟೈಮಲ್ಲಿ ರೇಟ್ ಹೆಂಗಿರುತ್ತೆ, ಸಿಗುತ್ತಾ ಅಥವಾ ಹೆಂಗೆ ನಾವು ಹೇಳೋಕ್ಕಾಗಲ್ಲ. ಅಲ್ಲ ನಿಮ್ಮ ಅನುಭವ ಪ್ರಕಾರ ಒಂದು 200 ರೂಪಾಯಿಂದ 300 ರೂಪಾಯಿ ಇರ್ಬೋದು ಅಂದ್ಕೊಂಡಿದ್ದೀವಿ ಅಂದಾಜಾಗೆ. ನೋಡೋಣ ನಾವು. ಹಾಂ. ಇನ್ನೊಂದು 15 ದಿನ ಬಿಟ್ಟು ನಾಟಿ ಮಾಡಿದ್ರೆ ರೇಟ್ ಸಿಗುತ್ತಾ? 15 ದಿನ ಬಿಟ್ಟು ನಾಟಿ ಮಾಡಿದ್ರೆ ರೇಟ್ ಸಿಗತ್ತೆ ಅನ್ನೋಕ್ಕೆ ಆಗಲ್ಲ. ರೈತರು ಉಣ್ತಾನೆ ಇದ್ದೀವಿ, ನಾವು ಉಣಿದ್ದೀವಿ. ಯಾವ ಟೈಮ್ಗೆ ಏನಾಗತ್ತೋ ಯಾರು ಹೇಳೋಕ್ಕಾಗಲ್ಲ. ಇರೋ ಟೈಮು ಉಣ್ತಾ ಇರಬೇಕು, ಮಾಡ್ತಾ ಇರಬೇಕು ಅಷ್ಟೇ. ಬೆಲೆ ಚೆನ್ನಾಗಿ ಮಾಡಿದ್ರೆ ರೇಟ್ ಯಾವಾಗ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಸರ್ ನಿಮಗೆ ಕೃಷಿ ಇಲಾಖೆ ಕಡೆಯಿಂದ ಕೃಷಿ ಭಾಗ್ಯ ಅಂತ ಈಗ ಹೊಸದಾಗಿ ಸ್ಕೀಮ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನಾದ್ರು ಯಾರೋ ಕೃಷಿ ಅಧಿಕಾರಿಗೆ ತಿಳಿಸಿದ್ರಾ? ಹಿಂಗೆ ನಮ್ಗೇನು ಕೃಷಿ ಬಗ್ಗೆ ಗೊತ್ತಿಲ್ಲ, ಬಟ್ ಹೋದ್ರೆ ಹೇಳ್ತಾರೆ. ಅಲ್ಲ ನಿಮ್ಮ ತೋಟದವರೆಗೂ ಬಂದು ಯಾರಾದರೂ ಕೃಷಿ ಅಧಿಕಾರಿಗಳು ಹೇಳಿದಾರಾ? ಹಿಂಗೆ ಏನು ನಮ್ಮ ತೋಟದ ಹತ್ರ ಯಾರು ಬಂದಿಲ್ಲ. ಮತ್ತು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಕಡೆಯಿಂದ ನಿಮ್ಗೇನಾದರೂ ಸೌಲಭ್ಯ ಸಿಕ್ಕಿದೆಯಾ? ಕೇಂದ್ರ ಸರ್ಕಾರದಿಂದನೂ ಸಿಗಿದೆ, ರಾಜ್ಯ ಸರ್ಕಾರದಿಂದನೂ ಡ್ರಿಪ್ಪು ಈ ಥರ ಸಬ್ಸಿಡಿಗಳು ಏನಾದ್ರು ಬಂದಿದೆ? ಸಬ್ಸಿಡಿಗಳು ಬಂದಿದೆ. ಎರಡು ಕಡೆನಿಂದ ಸಿಕ್ಕಿದೆ. ಸರ್ ಇದು ತಳಿ ಯಾವುದು? ಒಕ್ಕಲ್ ಸೀಡ್ಸ್ದು ಚೈತನ್ಯ. ಓಕೆ. ಸರ್ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಟೊಮೆಟೊ ಬೆಳೆ ಲಾಭದಾಯಕ ಮಾಡ್ಬೋದು? ಬಟ್ ಅದರಲ್ಲೇ ಇದ್ದು ಕೆಲಸ ಮಾಡ್ಬೇಕು. ನಾವು ಉಣಿದ್ದೀವಿ, ಬೆಲೆ ಮಾಡ್ತೀವಿ, ಕಡ್ಡಿಗಳು ಹಾಕಿದ್ದೀವಿ ಅಂದರೆ ಬೆಲೆ ಆಗಲ್ಲ ಈ ಟೈಮಲ್ಲಿ. ಅದರ ವೈರಸ್ ಇದೆ, ನೀಟಾಗಿ ಔಷಧಿ ಹೊಡಿಬೇಕು. ಬೇತ್ಮಂಗಲದಲ್ಲಿ ಚೆನ್ನಾಗಿ ಔಷಧಿಗಳು ಸಿಗ್ತಾವೆ, ನೀಟಾಗಿ ಹೋಗಿ ತಗೊಂಬಂದು ಹೊಡೆದ್ರೆ ಚೆನ್ನಾಗಿ ಬರ್ತವೆ. ಸರ್ ಈ ಕಡ್ಡಿಗಳು ಎಲ್ಲಿಂದ ತರ್ತೀರಾ? ಸುಮಾರು ಜನ ರೇಟ್ ಜಾಸ್ತಿ ಇತ್ತೀಚೆಗೆ ಅಂತ ಹೇಳ್ತಾರೆ. ಇತ್ತೀಚೆಗೆ ನಾವು ಈ ಕಡೆನೇ ತಗೊತಾ ಇದ್ದೀವಿ. ಓಕೆ. ತೋಪುಗಳಲ್ಲಿ. ಓಕೆ, ಇಲ್ಲೇ ನಿಮ್ಮ ಲೋಕಲ್ ತಗೊತೀರೇನಾ? ಲೋಕಲಲ್ಲಿ ತಗೊತೀವಿ. ಸರ್ ನಿಮ್ಮ ಅನುಭವ ಪ್ರಕಾರ ನೀಲಗಿರಿ ಕಡ್ಡಿ ಬೆಸ್ಟಾ ಬಿದಿರು ಕಡ್ಡಿ ಬೆಸ್ಟಾ? ನಾವು ಇದುವರೆಗೂ ನೀಲಗಿರಿನೇ ಹಾಕಿರೋದು. ಇನ್ನು ಫಸ್ಟ್ ಟೈಮ್ ಬಿದಿರು ಕಡ್ಡಿಗಳು ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲ ಲೈಫ್ ಯಾವ್ದು ಬರುತ್ತೆ? ಲೈಫು ಬಿದಿರು ಕಡ್ಡಿಗಳು ಬರ್ತಾವೆ ಲೈಫ್ ಅಂತ. ಸರ್ ಮತ್ತು ಇದು ನಿಮ್ಮ ಟೊಮೆಟೊ ಬೆಳೆಯಲ್ಲಿ ವೈರಸ್ಗೆ ಯಾವ ಔಷಧಿ ಬೆಸ್ಟ್ ಅಂತೀರಾ, ಹೇಳ್ತೀರಾ? ಸರ್ ಔಷಧಿ ಅಂದರೆ ಒಂದು 4-5 ಇದೆ. ಅಲ್ಲಿ ಬೇತ್ಮಂಗ್ಲ ಹತ್ರ ಹೋದರೆ ಹೇಳ್ತಾರೆ ಸರ್, ಕೊಡ್ತಾರೆ ಔಷಧಿ. ಓಕೆ. ಇಲ್ಲ ಚೆನ್ನಾಗಿ ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಾಗಿದೆ.